ಈಗ ನಾವು ಹೇಗೂ ಇದು ಇನ್ಫಾರ್ಮಲ್ ಒಂದು 10 ನಿಮಿಷ ನಾವು ಬ್ರೀಫ್ ಮಾಡಿ ಆಮೇಲೆ ತೋಟಕ್ಕೆ ಹೋಗುವ. ಅಲ್ಟಿಮೇಟ್ಲಿ ಇದು ನಾನು ಹೇಳಿದಾಗೇನೆ ತೋಟ ನೋಡಕ್ಕೆ ಬಂದಿರೋದು ನೀವು ಆಯ್ತು, ನಾವು ಆಯ್ತು. ನಾವು ತೋಟ ತೋರ್ಸಕ್ ಬಂದವರು, ನೀವು ತೋಟ ನೋಡಕ್ ಬಂದವರು ಹೊರತು ಇಲ್ಲಿ ಕತೆ ಆಮೇಲೆ ಪ್ರಶ್ನೋತ್ತರಗಳನ್ನ ಅದೆಲ್ಲ ಅಟೆಂಡ್ ಮಾಡೋಣ. ಇಲ್ಲಿಂದ ಹೋಗುವಾಗ ನೀವು ಸಂಪೂರ್ಣ ಇದ್ರ ಬಗ್ಗೆ ಮಾಹಿತಿ ತಗೊಂಡು ಹೋಗ್ಬೇಕು. ಆಮೇಲೆ ಮತ್ತೆ ಕನ್ಫ್ಯೂಷನ್ ಇದ್ರೆ ನಾನು ದಿನಾನು ಸಿಗ್ತೀನಿ, ಅದು ಬೇರೆ ವಿಷಯ. ಈಗ ಇನ್ಫಾರ್ಮಲಿ ಇದನ್ನ ಶುರು ಮಾಡೋಣ. ಈಗ ವೇಣುಗೋಪಾಲ್ ಸರ್ ಎಲ್ಲಿದ್ದೀರಿ? ಸರ್ ಬನ್ನಿ. ಆಮೇಲೆ ಡಾಕ್ಟರ್ ಪ್ರಶಾಂತ್, ಇವ್ರು ಮೂಲ ಯಜಮಾನ್ರು, ಇವ್ರು ಬಿಟ್ಕೊಂಡ್ರೆ ನಾವು ಒಳಗೆ ಬರೋದು. ಸೊ ಈಗ ಆಮೇಲೆ ನಮ್ಮ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಶ್ರೀ ಪ್ರಸಾದ್ ಬನ್ನಿಯವರು ಸರ್, ತಾವು ಬರಬೇಕು, ಬನ್ನಿ. ನಮ್ಮ ಫಾರ್ಮ್ ಟಿವಿ ಶ್ರಮಜೀವಿ ಪರಿಚಯ ಇದ್ದವರಿಗೆ ಗೊತ್ತು, ಯಾವುದು ನಮ್ದು ಫಾರ್ಮಾಲಿಟೀಸ್ ಇಲ್ಲ. ಈ ಕಾರ್ಯಕ್ರಮ ಯಾಕೆ ಹೇಳುವಂತ ಪ್ರಶ್ನೆ ಬಂದಾಗ, ಈಗೊಂದು 3 ತಿಂಗಳ ಹಿಂದೆ ನನಗೊಂದಿನ ನೇರ ಪ್ರಸಾರ ಮುಗಿದ ಮೇಲೆ ವಿಚಾರ ಬಂತು. ತಕ್ಷಣ ಡಾಕ್ಟ್ರಿಗೆ ಫೋನ್ ಮಾಡಿದೆ. ಡಾಕ್ಟ್ರೆ, ನಿಮ್ಮ ತೋಟ ನೋಡೋಕ್ಕೆ ಜನರನ್ನು ಕಳಿಸೋದಕ್ಕೆ ನಮಗೆ ಅನಿವಾರ್ಯತೆ ಇದೆ, ಆದರೆ ನಿಮಗೆ ನಿಮ್ಮ ಬಾಕಿ ಒತ್ತಾಯಕ್ಕೆ ಡಾಕ್ಟ್ರದ್ದು ಭಾಳಷ್ಟು ಬಿಸ್ನೆಸ್ ಇದೆ, ಹಾಸ್ಪಿಟ್ಲ್ ಇದೆ, ತೋಟ ಅದೆಲ್ಲ ದಿನ ಬಂದರೆ ತೊಂದರೆ ಆಗುತ್ತೆ. ಅದಕ್ಕೆ ಒಂದು ದಿನ ಮಾಡಿಬಿಡೋಣ. ಇಲ್ಲಿ ತೋಟ ಸಾಮಾನ್ಯವಾಗಿ ತುಂಬ ಚೆನ್ನಾಗಿ ತೋಟ ಮಾಡಿದವರು ಯಾರು ನಾರ್ಮಲಿ ಒಳಗೆ ಬಿಟ್ಕೊಳ್ಳೋದಿಲ್ಲ. ಕಾರಣ ಏನಂದರೆ ಇನ್ಫೆಕ್ಷನ್ ಸಮಸ್ಯೆ, ಆಮೇಲೆ ಬಂದವರಲ್ಲಿ ಎಲ್ಲ ನಮ್ಮನೆಯವರು ಇರ್ತಾರೆ. ಇದೆಲ್ಲ ಕಾರಣಕ್ಕಾಗಿ. ಆದರೆ ಅವರು ಎಂಟರ್ಟೈನ್ ಮಾಡಿದ್ದಾರೆ, ಅನುಮಾನ ಮಾಡಿ ನಮಗೆ ಕಾರ್ಯಕ್ರಮ ಕೊಡುವಾಗ ಆಮೇಲೆ ಸಂತೆ ಮಾಡ್ತೀರಿ ನೀವು ಅಂತ ಹೇಳಿ ನಮಗೆ ಹೆದರಿಸೇ ಮಾಡಿದ್ದಾರೆ. ಆದರೂ ಇಷ್ಟೊತ್ತಿಗೆ ಒಂದು 60-70 ಸಾವಿರ ಜನ ಭೇಟಿ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಅವ್ರು ಸಹಿಸ್ಕೊಂಡಿದ್ದಾರೆ, ಏನಕ್ಕೇನು ಅವರಿಗೆ ಆ ಪ್ರೀತಿ ಇದೆ ಜನರಿಗೆ ಹೇಳೋದು. ಸೊ ಹಾಗಾಗಿ ನಾವು ಇದನ್ನು ಎಲ್ಲರಿಗೂ ಒಂದೇ ದಿನ ತೋಟ ತೋರಿಸೋಣ. ಇನ್ನೊಂದು ನಾವು ಇಲ್ಲಿ ಪ್ರಶ್ನೆ ಬರೋದು, ನಾನು ಈ ನೇರ ಪ್ರಸಾರ ನೋಡಿದವ್ರಿಗೆ ಗೊತ್ತು, ಕಾಫಿ ಕಾಳುಮೆಣಸಿಗೆ ಯಾಕೆ ಇಷ್ಟೊಂದು ಬೆನ್ನತ್ತಿದ್ದೀರಿ? ಬೇರೆ ಏನು ಆಪ್ಷನ್ ಇರಲಿಲ್ವಾ ಹೇಳುವ ಬಂದಾಗ, ಕಾಫಿ ಕಾಳುಮೆಣಸಿಗೆ ಮುಂದೆ ಸಂದರ್ಭ ಬಂದಾಗ ವೇಣುಗೋಪಾಲ್ ಸರ್ ಮತ್ತು ಇವರೆಲ್ಲ ನಮ್ಮ ಪ್ರಸಾದ್ ಸರೆಲ್ಲ ಹೇಳ್ತಾರೆ, ಕಾಫಿ ಕಾಳುಮೆಣಸಿಗೆ ಅದ್ಭುತವಾದ ಅವಕಾಶಗಳಿದೆ. ನಾವು ನಮ್ಮ ಕಾರ್ಯಕ್ರಮದಲ್ಲಿ ಹೇಳ್ತೀವಿ, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇದೆ. ನಾವು ಯಾವ ಕಾರಣಕ್ಕೂ ಇನ್ನೊಂದು ಮೆಕಡಮಿಯನ ಬಟರ್ ಫ್ರೂಟ್ ಅಂತ ಪ್ರಮೋಟ್ ಯಾವತ್ತೂ ಮಾಡಿಲ್ಲ. ಕಾರಣ ಏನಂದರೆ ಅದಕ್ಕೆಲ್ಲ ಅನ್ಸರ್ಟನಿಟಿ ಇದೆ. ಬಟ್ ಕಾಫಿ ಕಾಳುಮೆಣಸು ಭಾಳ ಸ್ಟೇಬಲ್ ಕ್ರಾಪು, 100 ವರ್ಷದಿಂದ ಈಗಾಗಲೇ ಒಂದು ಮಟ್ಟಕ್ಕೆ ಅದು ಜಗತ್ತಿನಾದ್ಯಂತ ಬೇಡಿಕೆ ಆಗಿರೋದು. ಹಾಗಾಗಿ ಕಾಫಿ ಕಾಳುಮೆಣಸು. ಮತ್ತು ಇನ್ನೊಂದು ಏನು ಕೇಳಿದರೆ, ಕರ್ನಾಟಕದ ಅಥವಾ ಬಹುಶಃ ಭಾರತದ ಬೇಡ ದಕ್ಷಿಣ ಭಾರತದ ಎಲ್ಲ ರೈತರು ಅಡಿಕೆ ಹಿಂದೆ ಬಿದ್ದಿದ್ದಾರೆ. ಲಕ್ಷಾಂತರ ಎಕರೆ, 18-20 ಲಕ್ಷ ಎಕರೆ ಅಡಿಕೆ. ಈಗ ಪ್ರಸಾದ್ ಸರಿಗೆ ಅದು ಇನ್ನೂ ಹೆಚ್ಚಿಗೆ ಗೊತ್ತಿರುತ್ತೆ. ಸೊ ಇದು ಒಳ್ಳೆ ಟ್ರೆಂಡು ಅಲ್ಲ, ಆಮೇಲೆ ಒಂದಿನ ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಅದಕ್ಕೆ ನಾವು ಹೇಳಿದ್ರೆ, ಜನರಿಗೆ ಬೇಕಾಗಿದ್ದು ಅಡಿಕೆನೂ ಅಲ್ಲ, ಕಾಳುಮೆಣಸು ಅಲ್ಲ, ಇನ್ನೊಂದಲ್ಲ ಮತ್ತೊಂದಲ್ಲ. ಜನರಿಗೆ ಬೇಕಾಗಿರೋದು ದುಡ್ಡು. ನನ್ನ ಸೇರಿ ನಿಮ್ಮ ಸೇರಿ ಎಲ್ಲರಿಗೂ ಬೇಕಾಗಿರೋದು ದುಡ್ಡು. ಅಂದರೆ ಸರಿಯಾದ ರೀತಿಯಲ್ಲಿ ಆದಾಯ ಮಾಡಬೇಕು. ಅಡಿಕೆಗೆ ನಾವು ಪರ್ಯಾಯವಾಗಿ ಅದರಷ್ಟೇ ಅಥವಾ ಅದಕ್ಕಿಂತ ಹೆಚ್ಚಿನ ಆದಾಯ ಕೊಡುವಂಥ ನಾವು ಯಾವ್ದಾದ್ರು ಒಂದು ಆಪ್ಷನನ್ನು ತೋರಿಸಿದರೆ ಜನ ಅಡಿಕೆ ಹಿಂದೆ ಹೋಗೋದಿಲ್ಲ, ನಮ್ಗೆ ಗೊತ್ತು. ಒಂದು ಆಮೇಲೆ ಅಡಿಕೆ ಆಯಿತು, ಅಡಿಕೆ ತೋಟ ಪ್ರೀತಿ ಇದೆಯಾ ಮಾಡಿ, ಅದರಲ್ಲಿ ಕೊನೆ ಪಕ್ಷ 3-4 ಅಂತರ ಬೆಳೆಯನ್ನು ಮಾಡೋಕ್ಕೆ ಅವಕಾಶ ಇದೆ. ಸೊ ಹಾಗಾಗಿ ಏನಾಯಿತು, ನಾವು ಫಸ್ಟ್ ನನಗೂ ಪ್ರಶಾಂತ್ ಡಾಕ್ಟರ್ ಪರಿಚಯ ಏನಿರಲಿಲ್ಲ, ವೇಣುಗೋಪಾಲ್ ಸರ್ ಪರಿಚಯ ಮಾಡಿಕೊಟ್ರು. ನಾನ್ ಟ್ರೆಡಿಷನಲ್ ಬೆಲ್ಟಲ್ಲಿ ಇದೆಲ್ಲ ಬರುತ್ತಾ, ಯಾರು ಪ್ರೂಫ್ ಆಫ್ ಕಾನ್ಸೆಪ್ಟ್ ಇದೆಯಾ ಅಂತ ಬಂದಾಗ ಒಬ್ಬೊಬ್ಬರನ್ನಾಗಿ ಪರಿಚಯ ಮಾಡಿಸ್ತಾ ಹೋದರು. ಸೊ ಹಾಗಾಗಿ ಕಾಫಿ ಕಾಳುಮೆಣಸು ನಿಮ್ಗೆ ಸಿಂಪಲ್ ಭಾಷೆಯಲ್ಲಿ ಹೇಳಬೇಕಂದ್ರೆ, ಅಡಿಕೆಯ ಕೊನೆ ಪಕ್ಷ 2-2.5 ಪಟ್ಟು ಆದಾಯ ಕೊಡುವಂತಹ, ಸರಿಯಾಗಿ ವ್ಯವಸ್ಥಿತವಾದಾದಮೇಲೆ ಎಕರೆಗೆ 10 ಲಕ್ಷ ರೂಪಾಯಿ ಆದಾಯ ಮಾಡುವಂಥ ಬೆಳೆ. ಅಡಿಕೆಗೆ ಹೋಲಿಸಿದರೆ ಬರೀ 10% ನೀರು ಸಾಕು. ಅದು ಡಾಕ್ಟ್ರು ತಮ್ಮ ಎಕ್ಸ್ಪೀರಿಯನ್ಸಲ್ಲಿ ಹೇಳ್ತಾರೆ. ಸೊ ಹಾಗಾಗಿ ನಾವು ಇದಕ್ಕೆ ಸ್ಟ್ರೆಸ್ ಕೊಟ್ಟು ಇಲ್ಲಿ ನಾವು ನೋಡೋಕ್ಕೆ ಬಂದ್ವಿ. ಆಮೇಲೆ ಇದನ್ನು ಬೇರೆ ಬೇರೆ ಕಾಂಬಿನೇಷನಲ್ಲಿ ಮಾಡ್ಬೋದು, ಸಂದರ್ಭ ಬಂದಾಗ ಹೇಳಿ, ಈಗ ಬೇಡ. ಆಮೇಲೆ ಸಿಲ್ವರ್ ಓಕ್ ತೋಟ, ಕಂಪ್ಲೀಟ್ ಸಿಲ್ವರ್ ಓಕ್ ಮಾಡಿದ್ದಾರೆ. ಸಿಲ್ವರ್ ಓಕ್ ತೋಟನೇ ಯಾಕೆ ಬೇಕು ಹೇಳೋದನ್ನು ಆಮೇಲೆ ವೇಣುಗೋಪಾಲ್ ಸರ್ ಹೇಳ್ತಾರೆ, ಅಥವಾ ನಾವು ಸಂದರ್ಭ ಬಂದಾಗ ಹೇಳ್ತೀನಿ. ಸಿಲ್ವರ್ ಓಕ್ನ ಬಗ್ಗೆ ಭಾಳಷ್ಟು ನೆಗೆಟಿವ್ ಏನೇನೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳ್ತಾರೆ, ಅದೆಲ್ಲ ಸುಳ್ಳು. ನೋಡಿ, ಇಲ್ಲೇ ನೋಡಿ, 21 ಎಕರೆನಲ್ಲಿ ಸಿಲ್ವರ್ ಓಕ್ ಅದ್ಭುತವಾಗಿ ಬಂದಿದೆ. ಅದಕ್ಕೆ ಭಾಳ ಮಹತ್ವ ಕೂಡ ಇದೆ. ಸೊ ಇಲ್ಲಿ ನಮ್ಮ ಫಾರ್ಮ್ ಟಿವಿ ಕಡೆಯಿಂದ ಒಂದು ಬಹುತೇಕ ಈ ವೇಣುಗೋಪಾಲ್ ಸರ್ ಅಥವಾ ಈ ಎಲ್ಲಕ್ಕಿಂತ ನಮ್ಮ ಪ್ರಸಾದ್ ಸರ್ದು ಏನಿದೆ ಕನಸು, ಇಡೀ ಕರ್ನಾಟಕದಲ್ಲಿ ಕಾಳುಮೆಣಸು ಹರಡಬೇಕು, ಭಾರತ ಅಥವಾ ಕರ್ನಾಟಕ ಜಗತ್ತಿಗೆ ನಂಬರ್ 1 ಆಗಬೇಕು ಅಂತೇಳಿ ಅವರು ಮೊದಲೇ ಜಾಯಿಂಟ್ ಡೈರೆಕ್ಟರ್ ಪ್ಲಾಂಟೇಷನ್ಸ್ ಇದ್ದಾಗ ಅವ್ರು ಅದೇ ಹೇಳ್ತಾ ಇದ್ರು, ನನ್ನ ಕನಸೋದು. ಹಾಗಾಗಿ ನೀವು ಎಲ್ಲೇ ಕಾರ್ಯಕ್ರಮ ಮಾಡಿ, ನಾನು ಇಲಾಖೆ ವತಿಯಿಂದ ಇಲ್ಲ, ನನ್ನ ವೈಯಕ್ತಿಕ ಕೆಪಾಸಿಟಿಯಲ್ಲಿ ಬರ್ತೀನಿ ಅಂಥೇಳಿ ಹೇಳಿದರು. ಸೊ ಅಷ್ಟು ಅವಕಾಶ ಇದ್ರೂ ಅದು ಏನೋ ಕಾರಣಕ್ಕೆ ಸರಿಯಾದ ಈ ಥರ ಪ್ಲ್ಯಾಟ್ಫಾರ್ಮ್ ಕನೆಕ್ಟ್ ಆಗ್ತಿರ್ಲಿಲ್ಲ. ಈಗ ನಾವು ಇಷ್ಟೆಲ್ಲ ಜನ, ಇಡೀ ಕರ್ನಾಟಕ ಇವತ್ತು ರೆಪ್ರೆಸೆಂಟೇಷನ್ ಇದೆ, ಚಾಮರಾಜನಗರದಿಂದ ಬೀದರ್ವರೆಗೆ, ಕೋಲಾರದವರೆಗೆ, ಮಲೆನಾಡುವರೆಗೆ ಇದೆ. ಅದು ಎಲ್ಲ ಸಾಧ್ಯ ಆಗೋದು ಒಂದು ಮಾಧ್ಯಮ ಪ್ಲ್ಯಾಟ್ಫಾರ್ಮ್ ಇದ್ರೆ ಮಾತ್ರ. ಈ ಕನ್ವೆನ್ಷನಲ್ ಮೀಡಿಯಾಗಳಿಗೆ ಏನಿದೆ, ಈ ಅಗ್ರಿಕಲ್ಚರ್ನಲ್ಲಿ ಡೆಪ್ತ್ ಇಲ್ಲ ಅಥವಾ ಅವ್ರದ್ದು ಫೋಕಸ್ ಇಲ್ಲ.
ಬಟ್ ನಾವಿರೋದು ಅಗ್ರಿಕಲ್ಚರ್ಗೆ ಇರೋದಕ್ಕೆ ಸ್ವಾಭಾವಿಕವಾಗಿ ನಾವು ಇಡೀ ಕರ್ನಾಟಕವನ್ನು ಜೋಡಿಸೋದಕ್ಕೆ ಆಯಿತು. ಆಮೇಲೆ ವೇಣುಗೋಪಾಲ್ ಸರು ಈ ಕಾನ್ಸೆಪ್ಟನ್ನೆಲ್ಲ ಇಡೀ ಸಾಂಪ್ರದಾಯಿಕ ಬೆಲ್ಟಲ್ಲಿ ಜನಪ್ರಿಯ ಮಾಡಿ, ಬರೀ ಜನಪ್ರಿಯ ಮಾಡಿದ್ರೆ ಸಾಕಾಗೋದಿಲ್ಲ, ಸಮಸ್ಯೆ ಬಂದಾಗ ತೋಟಕ್ಕೆ ಹೋಗಿ ಮಾಡುವಂತಹ ಪ್ರಯತ್ನವನ್ನು ವೇಣುಗೋಪಾಲ್ ಸರ್ ಮಾಡಿದ್ದಾರೆ. ಸೊ ಅದನ್ನು ಅವರಿಗೆ ಏನು ಕನಸಿತ್ತು, ಇದನ್ನು ಹೇಗೆ ಮಾಡಿ ಜನರಿಗೆ ತಲುಪಿಸೋಣ ಅಂತಿತ್ತು ಫಸ್ಟ್. ಆಮೇಲೆ ವೇಣುಗೋಪಾಲ್ ಸರ್ ನಾವು ಫಸ್ಟ್ ಹುಡುಕಿದ್ವಿ, ಆಮೇಲೆ ಅವರೇ ನಮ್ಮನ್ನು ಬೆನ್ನತ್ತಿದ್ರು, ಇದನ್ನು ಮಾಡೋಣ ಅದನ್ನು ಮಾಡೋಣ, ಆ ತೋಟ ತೋರಿಸಿ ಈ ತೋಟ ತೋರಿಸಿ, ಅಲ್ಲಿ ಯಾಕ್ರಿ ಬರೋದಿಲ್ಲ. ಸೊ ಹಾಗಾಗಿ ಇದೊಂಥರ ಇನ್ಫಾರ್ಮಲ್ ಗ್ರೂಪು. ಚಿತ್ರದುರ್ಗದಂಥ ಇದು ಹೊರಗೆ ಬಿದ್ದರೆ ಸಂಪೂರ್ಣ ಉರಿ ಬಿಸಿಲು ಊರು ನಿಮ್ಗೆ ಗೊತ್ತು, ನಾನು ಹೇಳಬೇಕಾಗಿದ್ದಿಲ್ಲ. 400 - 500 ಮಿಲಿಮೀಟ್ರ್ ಮಳೆ ಚಿತ್ರದುರ್ಗ ಜಿಲ್ಲೆದು. ಬಟ್ ಇಲ್ಲೊಂದು ಸ್ವಲ್ಪ ಒಂದು 700 - 800 ಮಿಲಿಮೀಟ್ರ್ ಇರ್ಬೋದು, ಸ್ವಲ್ಪ ಮಲೆನಾಡಿನ ಸರಿಗಿದೆ. ಇಲ್ಲಿ ಟೆಂಪ್ರೇಚರ್ ಹೋದ ವರ್ಷ 38-40ಕ್ಕೆ ಹೋಗಿರುತ್ತೆ. ಇಂಥ ಊರಿನಲ್ಲೂ ಕೂಡ ಈ ಥರದ್ದೊಂದು ಕಾಡು ಇಲ್ಲಿ ಬಂದ ಮೇಲೆ ಇದೇನು ಮಲೆನಾಡೇ ಇದೆ, ಇದರಲ್ಲಿ ಇಲ್ಲೇನು ಕಾಫಿ ಕಾಳುಮೆಣಸು ಬರ್ತದೆ ಅಂತ ಹೇಳಿದ್ರೆ ಏನು ಆಶ್ಚರ್ಯ ಏನಿಲ್ಲ. ಅದಕ್ಕೆ ನಾವು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಮನಸ್ಸಿದ್ದರೆ ನೀವು ಹೀಗೆ ಮಾಡಬಹುದು, ಸಿಂಪಲ್. ಹೊರತು ಇದರಲ್ಲಿ ಮತ್ತೇನು ಟೆಕ್ನಿಕ್ಯಾಲಿಟೀಸ್ ಮತ್ತೇನಂತ ಭಾಳ ಇಲ್ಲ, ಅದನ್ನು ಹೇಳ್ತಾರೆ. ಸೊ ಆಗ ನಮ್ಮ ಕಡೆಯಿಂದ ಏನು ಕೇಳಿದರೆ ಒಂದು ಸಂಪೂರ್ಣ ಮಾಹಿತಿ, ನಿಮ್ಮ ಜೊತೆಗೆ ನಿಂತು ಏನೇ ಸಮಸ್ಯೆ ಬಂದರೂ ನಿಮ್ಮ ಜೊತೆಗೆ ಪರಿಹರಿಸೋದಕ್ಕೆ ನಾವಿದ್ವಿ. ಫಾರ್ಮ್ TV ಮತ್ತು ನಮ್ಮ ಶ್ರಮಜೀವಿ ಕೃಷಿ ಮಾಸಪತ್ರಿಕೆ ಒಂದು. ಆಮೇಲೆ ಕಾಫಿ ಗಿಡ, ಕಾಳುಮೆಣಸಿನ ಗಿಡ, ಅದನ್ನು ನಾವು ಒಂದಷ್ಟು ಮಟ್ಟಕ್ಕೆ ವೇಣುಗೋಪಾಲ್ ಸರ್ ಶಿಷ್ಯರೇ ಒಂದಷ್ಟು ಜನ ಇದ್ದಾರೆ, ಅವ್ರ ಮುಖಾಂತರ ನರ್ಸರಿಗಳನ್ನು ಸ್ವಲ್ಪ ಕ್ರಾಸ್ ಚೆಕ್ ಮಾಡಿ, ವೈರಸ್ ಗಿರ್ಸ್ ಅಂತಿಂತಂದು ಮಾಡಿ ನಿಮಗೆ ಕನೆಕ್ಟ್ ಮಾಡುವಂಥ ವ್ಯವಸ್ಥೆ ಮಾಡ್ತಾಯಿದ್ವಿ. ಈ ವರ್ಷ ಅದನ್ನು ಒಂದು ಹಂತ ದಾಟಿ ಈಗ ಕಾಫಿ ಬೀಜ ಬೇಕಾದವರಿಗೆ ನಾವು CCRIದಿಂದ ಸೋರ್ಸ್ ಮಾಡಿ ಹಂಚುವಂಥ ವ್ಯವಸ್ಥೆ. ಹಂಚೋದ್ರಲ್ಲಿ ಏನಿಲ್ಲ, ನಾವು ತಂದು ನಿಮಗೆ ಕೊಡ್ತೀವಿ, ನಾವೇನು ಯಾವುದು ಫ್ರೀ ಮಾಡೋದಿಲ್ಲ. ಆ ಕೋಆರ್ಡಿನೇಷನ್ ವ್ಯವಸ್ಥೆ, ಯಾವ ತಳಿ ಯಾವ್ದು ಬೆಸ್ಟ್, ಈಗ ಮಹಾರಾಷ್ಟ್ರದಿಂದ ತಂದು ಜಾಯ್ಕಾಯನ್ನು ಸ್ಪ್ರೆಡ್ ಮಾಡ್ದಂಗೆ ಆ ಕೆಲಸ ನಾವು ಮಾಡ್ತೀವಿ. ಮುಂದೆ ಸಮಸ್ಯೆ ಬಂದರೆ, ಟೆಕ್ನಿಕಲ್ ಇಶ್ಯೂಸ್ ಬಂದರೆ ಸರಿಯಾದ ಜನರನ್ನು, ಈವನ್ ಇನ್ವೆಸ್ಟಿಗೇಷನ್ ಮೊನ್ನೆ ಅಷ್ಟೇ IASRದವ್ರದ್ದು ಡಾಕ್ಟರ್ ದಿಲ್ ತೋಟದಲ್ಲಿ ಒಂದು ರೋಗ ಬಂದಿದ್ದಕ್ಕೆ ನಾವು ಕೋಆರ್ಡಿನೇಟ್ ಮಾಡಿದ್ವಿ. ಈ ಥರದ್ದೆಲ್ಲ ಕೆಲಸವನ್ನು ನಾವು ಮಾಡ್ತೀವಿ. ಹಾಗೆ ನೀವು ಧೈರ್ಯವಾಗಿ ಮಾಡ್ಬೋದು. ನಮ್ಮ ಈ ಮೂಲ ತೋಟದ ಯಜಮಾನರು ಜೊತೆಗೆ ನಮಗಿಷ್ಟೊಂದು ಇದೆಲ್ಲ ಫೆಸಿಲಿಟೇಟ್ ಮಾಡಿದಂಥ ಡಾಕ್ಟರ್ ಪ್ರಶಾಂತ್ ಅವರು ಈ ತೋಟದ ಕಥೆಯನ್ನು ಹೇಳಬೇಕು ಅಂತ ಕೇಳ್ಕೊತೀನಿ. ಏನಕ್ಕೆ ಈ ತೋಟ ನೀವು ನೋಡ್ದಂಗಿಲ್ಲ, ಈಗ ಇದ್ದಂಗೆ ಅಲ್ಲ, ಅದ್ರ ಹಿಂದಿನ ಕತೆ ಇದಿದೇನೋ ಭಾಳ ಕರಾಳ ಅಧ್ಯಾಯ ಇದೆ. ಅದನ್ನು ಆವಾಗ ಹೇಳಿದ್ರೆ ಮಾತ್ರ ನಿಮ್ಗೆ ಇದರ ಮಹತ್ವ ಅರ್ಥ ಆಗ್ತದೆ. ಹಾಗೆ ಡಾಕ್ಟರ್ ಪ್ರಶಾಂತ್, ಕರ್ನಾಟಕದ ಎಲ್ಲ ಭಾಗದಿಂದನೂ ಬಂದಿದ್ದೀರಾ, ತಮಗೆಲ್ಲ ಆಧಾರದ ಸ್ವಾಗತ. ಇಲ್ಲಿ ಈ ಬಯಲು ಸೀಮೆಯಲ್ಲಿ ಈ ಥರ ಕೃಷಿ ಏನಕ್ಕೆ ಮಾಡಿದ್ದೀವಿ ಅನ್ನೋದೊಂದು ಪ್ರಶ್ನೆ ಎಲ್ಲರಿಗೂ ಉದ್ಭವ ಆಗುತ್ತೆ. ಅದಕ್ಕೊಂದು ದೊಡ್ಡ ಕಾರಣ ಇದೆ. 2000ನೇ ಇಸ್ವಿಯಲ್ಲಿ ನಾವು ಎಲ್ಲರೂ ಬೆಳೆದಂಗೆ ಅಡಿಕೆನ ಹಾಕ್ಕೊಂಡಿದ್ವಿ. 18 ಎಕರೆ ಅಡಿಕೆ ತೋಟ ಇತ್ತು. ಕಾಲ ನಂತರ ಒಂದು 20-25 ಬೋರ್ಗಳು ಹಾಕ್ಸಿದ್ವಿ. ಪ್ರತಿ ವರ್ಷ ನೀರು ಕಮ್ಮಿ ಆದಾಗ ಬೋರ್ಗಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ವಿ. ಸಿಕ್ಕಾಪಟ್ಟೆ ನೀರಿಂದು ನಾವು ಒದಗಿಸ್ಬೇಕಾಗಿತ್ತು. ದಿನೇ ದಿನೇ ಮಳೆಗಳು ಕಮ್ಮಿ ಆದಾಗ ಬೋರಲ್ಲಿ ನೀರು ಕಮ್ಮಿ ಆಗ್ತಾ ಇತ್ತು. ಹಂಗಾಗಿ ನಮಗೆ ಅಡಿಕೆ ತೋಟ ಕೈ ಚೆಲ್ಲುವಂಥ ಪರಿಸ್ಥಿತಿ ಬಂತು. ಅಡಿಕೆ ತೋಟಕ್ಕೆ ಬರೋದಾದರೆ ಸುಮಾರು 2016ರಲ್ಲಿ ನಮಗೆ ಪೂರ್ತಿ ನೀರು ಕಮ್ಮಿ ಆಗಿಬಿಡ್ತು. ನೀರಿಂದು ಎಷ್ಟು ಸಮಸ್ಯೆ ಆಯಿತು ಅಂತಂದರೆ 2 ಟ್ಯಾಂಕರ್ 25,000 ಲೀಟ್ರದ್ದು 2 ಟ್ಯಾಂಕರ್ ಇಟ್ಟು ದಿನ 12ರಿಂದ 14 ಲೋಡು ಟ್ಯಾಂಕಿಗೆ ಡಂಪ್ ಮಾಡ್ಕೊಂಡು ಅಲ್ಲಿಂದ ನೀರನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ವಿ. ನಾವು ತಗೊಂಬರ್ತಾ ಇದ್ದದ್ದು ನೀರೇ ಸರಿ ಇರಲಿಲ್ಲ. ಆಮೇಲೆ ನಾನು ವೇಣುಗೋಪಾಲ್ ಸರ್ ಜೊತೆ ಸುಮಾರು 2 ವರ್ಷ ಅವ್ರ ಜೊತೆ ಅಡ್ಡಾಡಿದ್ದೆ ನಾನು. ಅವ್ರ ಕೈ ಹಿಡಿದು ನಮ್ಗೆ ಕಲಿಸಿದ್ರು. ಅದಕ್ಕೆ ನಾನು ಯಾವಾಗಲೂ ಅನ್ಕೊತಾ ಇರ್ತೀನಿ ನನ್ನ ಮನಸ್ಸಲ್ಲಿ, ನಡೆದಾಡುವ ತೋಟದ ದೇವರು ಅಂತ ನನ್ನ ಮನಸ್ಸಲ್ಲಿ ನಾನು ಅನ್ಕೊಂತೀನಿ ಅವ್ರಿಗೆ. ಕಡೆಗೆ ನಂದು ಅವ್ರದ್ದು ಕಾಂಟ್ಯಾಕ್ಟೇ ಹೋಗ್ಬಿಡ್ತು 1 ವರ್ಷ 2 ವರ್ಷ. ಅವರಷ್ಟು ಈ ಬಯಲುಸೀಮೆಯಲ್ಲಿ ಯಾರೋ ಒಬ್ರು ಮಾಡ್ತಾ ಇದ್ದಾರೆ, ಮುಂದೆ ಬರ್ತಾ ಇದ್ದಾರೆ, ಅವ್ರಿಗೆ ಬೆಳೆಸಬೇಕು ಅನ್ನೋದೊಂದು ಅವ್ರ ಕಾನ್ಸೆಪ್ಟ್ ಭಾಳ ಇತ್ತು ಅವ್ರ ಮನಸ್ಸಲ್ಲಿ. ಅದೇ ರೀತಿ ಹೋದ್ವಿ. ಏನು ಮಾಡೋಕ್ಕಾಗಲ್ಲ, ದೇವ್ರದ್ದೇ ಎಲ್ಲ ಚೆನ್ನಾಗಿ ಬಂತು. ಮಳೆ ಕೊರತೆಯಿಂದಾಗಿ ಎಲ್ಲ ಕಳ್ಕೊಂಡ್ವಿ. ಆಮೇಲೆ ಹಿಂಗೆ ಯೋಚನೆ ಮಾಡ್ತಾ ಕೋವಿಡ್ ಟೈಮ್ ಬೇರೆ. ಆವಾಗ ಏನು ಮಾಡೋದು ಏನಿಲ್ಲ, ಅವ್ರಿಗೆ ಮನ್ಸಿಗೆ ಬೇಜಾರು ಮಾಡಿಬಿಟ್ಟಿದ್ದೀನಿ ನಾನು. ಅವ್ರು ಮತ್ತೆ ನನ್ನ ತೋಟಕ್ಕೆ ಬರಬೇಕು, ಏನು ಮಾಡಿದ್ರೆ ಬರ್ಬೋದು. ಅವರು ಸಂಶೋಧನೆ ಮಾಡಿರೋದೇ ಏಲಕ್ಕಿ. ನನಗೆ ಬೈದರು, ಮುಂಚೆ ಏಲಕ್ಕಿ ಮಾಡ್ತೀನಿ ಅಂದರೆ ಏನಕ್ಕೆ ನಿಮ್ಗೆ ದುಡ್ಡು ಜಾಸ್ತಿ ಆಗಿದೆ ಅಂತ ಬೈದರು. ಏನೋ ಒಂದು ಆಸೆ ರೈತನಿಗೆ, ಏನೋ ಮಾಡಬೇಕು ಮಟ್ಟಬೇಕು ಅನ್ನೋದು ಇದ್ದೇ ಇರುತ್ತೆ ಎಲ್ಲರಿಗೂ. ಸರಿ ಏಲಕ್ಕಿ ಮಾಡಿದೆ. ಏಲಕ್ಕಿ 1 ವರ್ಷದ 12 ತಿಂಗಳು 14 ತಿಂಗಳಿಗೆ ಫಸಲು ಬಂತು ನಮಗೆ. ಏಲಕ್ಕಿ ಚೆನ್ನಾಗೇ ಬಂತು. ಕೋವಿಡ್ ಟೈಮಲ್ಲಿ ಕೆಲಸಗಳು ಅಷ್ಟೇ ಚೆನ್ನಾಗಿ ಆದವು. ಕಡೆಗೆ ಅವ್ರಿಗೆ ಫೋಟೋ ಕಳಿಸ್ದೆ. ಅವ್ರು 4 ದಿವಸಕ್ಕೆ ಓಡಿ ಬಂದುಬಿಟ್ರು. ನನಗೋಸ್ಕರ ಬರಲಿಲ್ಲ ಅವರು, ಆ ಬೆಳೆ ನೋಡಿ ಬಂದ್ರಲ್ಲಪ್ಪ ಸದ್ಯ ಅಂತ ನಮ್ಮ ಮನಸ್ಸಲ್ಲಿ. ಸೊ
ನಾನು ಹೇಳೋದಿಷ್ಟೇ, ಕಮ್ಮಿ ನೀರು, ಕಮ್ಮಿ ಇನ್ವೆಸ್ಟ್ಮೆಂಟು, 5 ವರ್ಷ ಕಾಯಬೇಕು. ಯಾವ ಬೆಳೆಗಾದರೂ ಕಾಯಲೇಬೇಕು. ಅಡಿಕೆಗಾದರೆ 10 ವರ್ಷ ಬೇಕಾಗುತ್ತೆ. ಸೊ ಇಂಥ ಬೆಳೆಗಳಲ್ಲಿ ಒಂದಕ್ಕಿಂತ 2.5 ಪಟ್ಟು, ಅಂದರೆ 1 ಎಕರೆ ಅಡಿಕೆ ತೋಟದಲ್ಲಿ ನಾವು ಏನು ಬೆಳಿತೀವೋ ಅದು 2.5 ಪಟ್ಟು ಇಂಥ ತೋಟಗಳಲ್ಲಿ ನಮಗೆ ಆದಾಯ ಸಿಗುತ್ತೆ. ಆಮೇಲೆ ನೀರು ಕಮ್ಮಿ, ಆದರೆ ಲೇಬರ್ಸ್ ಬೇಕಾಗುತ್ತೆ, ಇಲ್ಲ ಅನ್ನಲ್ಲ. ಲೇಬರ್ಸ್ ಇದ್ದರೆ ಇವೆಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು. ಮನೆಯವ್ರುಗಳು ಎಲ್ಲ ಇನ್ವಾಲ್ವ್ ಆಗ್ಬಿಡ್ತು ಅಂದರೆ ಭಾಳ ಆರಾಮಾಗಿ ಮಾಡ್ಬೋದು. ಯಾಕೆಂದರೆ ಬಯಲುಸೀಮೆಯಲ್ಲಿ 100 ಎಕರೆಗಳಿರೋಂಥ ಸಾಹುಕಾರಗಳು ಇದ್ದಾರೆ. 5 ಎಕರೆ, 10 ಎಕರೆ, 2 ಎಕರೆ ಎಲ್ಲರೂ ಮಾಡ್ಬೋದು. ಸೊ ಹೀಗಾಗಿ ಇದೊಂದು ಮಾದರಿ ಅಂತ ಹೇಳ್ಬಿಟ್ಟು ನಮ್ಮ ಫಾರ್ಮ್ ಟಿವಿ ಹೆಗ್ಡೆ ಅವರು ಇಲ್ಲಿನ ಬಯಲುಸೀಮೆ ಜನಗಳಿಗೆ, ಅಪಾರ್ಟ್ ಫ್ರಮ್ ಮಲ್ನಾಡು ಜನನೂ ಬಂದಿದ್ದಾರೆ, ಅವರಿಂದನೇ ನಾವು ಕಲ್ತಿರೋದು. ಸೊ ಇದೊಂದು ಮಾದರಿ ಆಗುತ್ತೆ, ಎಲ್ಲರೂ ಮಾಡಲಿ. ಮುಂದಿನ ಈಗ ನಮ್ಮ ಕಾಫಿ ನಾವು ಬೆಳೀತಾ ಇರೋದು ಬರೀ 2% 3% ಅಷ್ಟೇ. ವರ್ಲ್ಡ್ ಕಾಫಿ ಪ್ರೊಡಕ್ಷನ್ನಲ್ಲಿ ಇಂಡಿಯಾ ಇರೋದು ಅಲ್ಲಿಗೆ. ಎಲ್ಲ ರೈತರು ಕೈ ಜೋಡಿಸಿ ಮಾಡಿದ್ರೆ ಭಾಳ ಭವಿಷ್ಯ ಇದೆ. ಎಲ್ಲರೂ ಮಾಡಿ. ಈ ವಿಚಾರವಾಗಿ ಡಾಕ್ಟರ್ ವೇಣುಗೋಪಾಲ್ ಸರ್ ಟೆಕ್ನಿಕಲಿ ಏನು ನಿಮಗೆ ಫೀಡ್ ಮಾಡಬೇಕು ಅದನ್ನು ಮಾಡ್ತಾರೆ. ಥ್ಯಾಂಕ್ ಯು. ಈಗ ನಮ್ಮ ತೋಟಗಾರಿಕೆ ಇಲಾಖೆಯ ಅವರು ಇಲಾಖೆಯಿಂದ ಹೇಳೋದಕ್ಕಿಂತ ವೈಯಕ್ತಿಕ ಆಸಕ್ತಿನಲ್ಲಿ ನಮ್ಮ ಎಲ್ಲ ವರ್ಕ್ಶಾಪಿಗೆ ಬರ್ತಾರೆ. ಶ್ರೀ ಪ್ರಸಾದ್ ಅವರು, BN ಪ್ರಸಾದ್, ಇವರು ಜಂಟಿ ನಿರ್ದೇಶಕರು. ಮೊದಲೇ ಪ್ಲಾಂಟೇಶನ್ ಸಿಗಿದ್ರು, ಈಗ ಡ್ರಿಪ್ ಇರಿಗೇಷನ್ ಇದ್ದಾರೆ. ನಿಮ್ದೇನು ಡ್ರಿಪ್ಪಿನ ಪ್ರಕರಣ ಇದ್ರೆ ಇವರೇ. ಸೊ ಅವರು ಸಂಕ್ಷಿಪ್ತವಾಗಿ ಈ ಬೆಳೆಗಳಿಗೆ ಭವಿಷ್ಯ ಓವರಾಲ್, ಯಾಕೆಂದರೆ ಇವರು ಇಲಾಖೆಯಲ್ಲಿ ಕರ್ನಾಟಕ ಸರ್ಕಾರನೇ, ನಮ್ಮ ಮಟ್ಟಿಗೆ ಇವರೇ ಕರ್ನಾಟಕ ಸರ್ಕಾರ. ಯಾಕೆಂದರೆ ಏನೋ ಕಾಳುಮೆಣಸಾದ ಇದೆ ಅಂತ ಬಂದರೆ ಮತ್ತೆ ಕೇಳೋದು ಇವ್ರನ್ನೇ ಕೇಳ್ತಾರೆ. ಸೊ ಹಾಗಾಗಿ ಒಟ್ಟಾರೆ ಇವ್ರ ಥಿಂಕಿಂಗ್ ಏನಿದೆ, ಭವಿಷ್ಯ ಇದಕ್ಕೆ ಏನಿದೆ ಹೇಳೋದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡ್ತಾರೆ. ಶ್ರೀ BN ಪ್ರಸಾದ್, ಜಾಯಿಂಟ್ ಡೈರೆಕ್ಟರ್. ಎಲ್ಲರಿಗೂ ನಮಸ್ಕಾರ. ಭಾಳ ದೂರದಿಂದ ಎಲ್ಲ ಬಂದಿದ್ದೀರಾ. ನಿಮ್ಮದು ಸಮಯ ಜಾಸ್ತಿ ತಗೊಳಲ್ಲ. ನಾನು ಪ್ಲಾಂಟೇಶನ್ ಕ್ರಾಪ್ಸಲ್ಲಿದ್ದಾಗ ಹೆಗ್ಡೆ ಅವ್ರು ಹೇಳ್ದಂಗೆ ಎಲ್ಲ ಸ್ಟ್ಯಾಟಿಸ್ಟಿಕ್ಸು ಎಲ್ಲ ನೋಡ್ಕೊಂಡು ಬಾಯಲ್ಲಿ ಇಟ್ಕೊತಿದ್ದೆ. ಡ್ರಿಪ್ ಇರಿಗೇಷನ್ಗೆ ಹೋದ್ಮೇಲೆ ಪ್ಲಾಂಟೇಶನ್ ಕ್ರಾಪ್ಸ್ ಬಿಟ್ಟು ಈಗ ಹನಿ ನೀರಾವರಿ ಜಾಸ್ತಿ ಇದಿರುತ್ತೆ ಬಿಟ್ಟರೆ ನನಗೆ ಈ ಬೆಳೆಗಳದ್ದು ಸ್ಟ್ಯಾಟಿಸ್ಟಿಕ್ಸು ಅಷ್ಟೊಂದು ಹೆಗ್ಡೆ ಅವ್ರು ಹೇಳಿದ ಥರ ಪೂರ್ತಿಯಾಗಿ ಏನು ಜ್ಞಾಪಕ ಇಲ್ಲ. ಬಟ್ ಒಂದು ನಮ್ಮ ಕನಸೇನಿತ್ತು ಅಂತಂದರೆ ಪ್ಲಾಂಟೇಶನ್ ಕ್ರಾಪ್ಸಲ್ಲಿ ತೋಟಗಾರಿಕೆ ಇಲಾಖೆಯಲ್ಲಿ ನಾವು ಮಾಡುವಾಗ ನಮ್ಮ ರಾಜ್ಯದಲ್ಲಿ ಸಾಧಾರಣ ಒಂದು 27 ಲಕ್ಷ ಹೆಕ್ಟೇರು ನಾವು ತೋಟಗಾರಿಕೆ ಬೆಳೆಗಳನ್ನು ಬೆಳೀತಾ ಇದ್ದೀವಿ. ಅದರಲ್ಲಿ 16-16.5 ಲಕ್ಷ ಹೆಕ್ಟೇರು ತೆಂಗು, ಅಡಿಕೆ ಎರಡೇ ಬೆಳೆ ಇದೆ. ತೆಂಗು ಸಾಧಾರಣ ಒಂದು 8 ಲಕ್ಷ ಹೆಕ್ಟೇರ್ ಇದೆ. ಅಡಿಕೆ ಸಾಧಾರಣ 7.5ರಿಂದ 8 ಲಕ್ಷ ಹೆಕ್ಟೇರು ಅಥವಾ ಅದಕ್ಕಿಂತ ಜಾಸ್ತಿನೇ ಇರ್ಬೋದು. ನಮ್ಮ ಲೆಕ್ಕ 8 ಲಕ್ಷ ಹೆಕ್ಟೇರ್ ಅಂತಿದ್ದೀವಿ. ಹೊಸದಾಗಿ ನಾಟಿ ಮಾಡಿರೋದು ಎಲ್ಲ ಸೇರಿಸೋದ್ರಿಂದ ಜಾಸ್ತಿನೇ ಆಗಿದೆ. ಅಡಿಕೆ ಸಾಧಾರಣ ಈಗ ಒಂದು 3-4 ವರ್ಷದಲ್ಲಿ ಡಬಲ್ ಆಗಿದೆ ಏರಿಯಾ. ಸೊ ನಾವೇನು ಯೋಚನೆ ಮಾಡ್ತಾ ಇದ್ವಿ, ಅಡಿಕೆಗೆ ಅಷ್ಟೊಂದೆಲ್ಲ ನೀರು ಕೊಟ್ಟು ಬೆಳೀತಾ ಇರಬೇಕಾದ್ರೆ ತೆಂಗು ಅಡಿಕೆ ನಮಗೆ 16 ಲಕ್ಷ ಹೆಕ್ಟೇರು ನಮಗೆ ವಿಸ್ತೀರ್ಣದಲ್ಲಿ ಇದೆ ಅಂತ ಆದಾಗ, ಮಳೆ ಹೋದ್ರೆ ಅಡಿಕೆ ಮೊದಲೋಗ ಅಂತ ಬೆಳೆ, ಇದಕ್ಕೆ ಒಂದು ಪರ್ಯಾಯ ಬೆಳೆಗಳನ್ನ ನಾವು ರೈತರಿಗೆ ಹೇಳಲೇಬೇಕು. ಎರಡನೇದು, ನಾವು ಇದ್ದಂತ ಹಿಡುವಳಿ ಅಣ್ಣ ತಮ್ಮದಿರಲ್ಲಿ ಭಾಗ ಆಗ್ತಾ ಒಬ್ರಿಗೆ 5 ಎಕರೆ 6 ಎಕರೆ ಇರೋದೇ ಹೆಚ್ಚಿಂದು ವಿಸ್ತೀರ್ಣ ಇದೆ ಇವಾಗ. ಅದಕ್ಕಿಂತ ಜಾಸ್ತಿ ಇರೋ ಅಂಥದ್ದು 10 ಎಕರೆ 15 ಎಕರೆ ಅವ್ರು ತುಂಬಾ ಕಡಿಮೆ ಆಗ್ಲೆ. ಹಂಗಾಗಿ ಇರೋ ಜಾಗದಲ್ಲಿ ನಮ್ದು ಆದಾಯ ಜಾಸ್ತಿ ಮಾಡ್ಕೋಬೇಕು ಅಂದಾಗ ಅದ್ರೊಳಗೆ ಅಂತರ ಬೆಳೆಗಳನ್ನ ಬೆಳೆಯೋ ಅಂಥದ್ದು ಏನೇನು ಮಾಡ್ಬೋದು. ಇರೋ ನೀರಿನಲ್ಲೇ ಅಡಿಕೆಗೆ ಅಂತ ಹೆಂಗು ನೀರು ಕೊಡ್ತಾನೆ ಇರ್ತೀವಿ, ಅದರಲ್ಲೇ ನಾವು ಹೆಚ್ಚಿನ ಆದಾಯ ತಗೋಬೇಕು ಅಂತಂದ್ರೆ ಅಂತರ ಬೆಳೆ ಏನೇನು ಬೆಳಿಬೋದು ಅಂತ ಚರ್ಚೆ ಮಾಡುವಾಗ ಹೆಗ್ಡೆ ಅವರು ಅವಾಗಿನ ಟಿವಿ ಶ್ರಮಜೀವಿ ಇದರಿಂದ ಅವ್ರದ್ದು ಫಾರಂ ಟಿವಿ ಸ್ಟಾರ್ಟ್ ಮಾಡಿದ್ರು. ಅವಾಗ ಅವ್ರದ್ದೊಂದು ಅಭಿಯಾನ ಸ್ಟಾರ್ಟ್ ಆಗಿತ್ತು, ಕೋಕೋ ಕಾಳುಮೆಣಸು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾವು ಅಡಿಕೆ ತೆಂಗನ್ನ ಎಲ್ಲೆಲ್ಲಿ ಬೆಳಿತೀವಿ ಅಷ್ಟೂ ಜಾಗದಲ್ಲಿ ನಾವು ಈ ಕಾಫಿನೂ ಬೆಳಿಬೋದು, ಕಾಳುಮೆಣಸನ್ನು ಬೆಳಿಬೋದು, ಕೋಕೋನು ಬೆಳಿಬೋದು. ಇವಿಷ್ಟನ್ನು ಕೂಡ ನಾವು ಅಂತರ ಬೆಳೆಯಾಗಿ ಬೆಳಿಬೋದು. ರೈತರಿಗೆ ಆದಾಯ ಹೆಚ್ಚಿಗೆ ಆಗುತ್ತೆ ಅನ್ನೋ ಒಂದು ದೃಷ್ಟಿಯಲ್ಲಿ ತೆಂಗು ಬೆಳೆಯೋಂಥ ಜಾಗದಲ್ಲಿ ಕೋಕೋನ ಅಂತರ ಬೆಳೆಯಾಗಿ ಬೆಳೆಯೋಂಥದ್ದು, ಕಾಫಿನ ಅಂತರ ಬೆಳೆಯಾಗಿ ಬೆಳೆಯೋಂಥದ್ದು, ಕಾಳುಮೆಣಸಿಗೆ ಸ್ವಲ್ಪ ಕೇರ್ ಜಾಸ್ತಿ ಬೇಕಾಗುತ್ತೆ, ಕಾಳುಮೆಣಸನ್ನು ಕೂಡ ಅಂತರ ಬೆಳೆಯಾಗಿ ಬೆಳಿಬೋದು ಅನ್ನೋ ಕಾರಣಕ್ಕೆ ಆಂಧ್ರ ಪ್ರದೇಶಕ್ಕೆಲ್ಲ ಹೋಗಿ ಕೋಕೋದಲ್ಲಿ ನಮ್ಮ ಹೆಗ್ಡೆಯವರಂತೂ ತುಂಬಾ ಹೋರಾಟನೇ ಮಾಡಿದ್ದಾರೆ ಅಂತ ಹೇಳ್ಬೇಕು ಆ ಬೆಳೆ ಬಗ್ಗೆ. ಯಾಕೆಂದ್ರೆ ನಮ್ಮಲ್ಲಿ ಕೋಕೋ ಬೆಳೀತಾ ಇದ್ದಿದ್ದು ಮಲೆನಾಡು ಕರಾವಳಿ ಭಾಗದಲ್ಲಿ ಮಾತ್ರ. ಅದನ್ನ ಅಸಾಂಪ್ರದಾಯಿಕವಾಗಿ ನಮ್ಮ ಬಯಲುಸೀಮೆಯಲ್ಲಿ ಬೆಳಿಬಹುದು ಅನ್ನೋದನ್ನ, ಮತ್ತೆ ಏಕ ಬೆಳೆಯಾಗಿ ಕೋಕೋ ಬೆಳಿಬಹುದು ಅನ್ನೋದ್ರ ಬಗ್ಗೆ ಸಾಕಷ್ಟು ಓಡಾಡಿ ಆಂಧ್ರ ಪ್ರದೇಶಕ್ಕೆಲ್ಲ ಹೋಗಿ ಅದನ್ನ ನೋಡ್ಕೊಂಡು ಕ್ಯಾಡ್ಬರೀಸ್ ಜೊತೆ ಡೈಲಿ ಜಗಳ ಆಡ್ಕೊಂಡು, ಹಂಗಾಗಿ ಕಾಳುಮೆಣಸು ಕೋಕೋ ಇಂದ ಶುರು ಮಾಡಿದ್ವಿ. ಆಮೇಲೆ ಅದನ್ನ ಕಾಫಿ ಕಡೆಗೆ, ಕಾಫಿನೂ ಒಳ್ಳೆ ರೇಟ್ ಇದೆ ನಮಗೆ, 4-5 ವರ್ಷದಿಂದ ಒಳ್ಳೆ ರೇಟ್ ಇದೆ. ಕಾಫಿ, ಕಾಳುಮೆಣಸು, ಕೋಕೋ ಈ ಮೂರನ್ನು ನಾವು ಇಟ್ಟು ಬಹಳ ದಿನ ಇಟ್ಟು ಕೂಡ ಮಾರಾಟ ಮಾಡಬಹುದು. ಇಮಿಡಿಯೇಟ್ ಆಗಿ ನಿಮಗೆ ಮಾರಾಟ ಮಾಡೋದಕ್ಕೆ ತೊಂದರೆನೇ ಇಲ್ಲ. ಈಗ ತೆಂಗಿನ ಗಿಡದೊಳಗೆ ನಾವು ಜಾಯ್ಕಾಯಿ ಕೂಡ ನಾವು ಮಾಡಬಹುದು.
ಇದೆಲ್ಲದಕ್ಕೂ ಆಲ್ಟರ್ನೇಟ್ ಆಗಿ ಕ್ಯಾಶು, ಗೋಡಂಬಿ, ನನಗಾಗಲೇ ಮಳೆ ಪೂರ್ತಿ ಇಲ್ಲ ಅಥವಾ ನನಗೆ ಸ್ವಲ್ಪ ಕಡಿಮೆ ನೀರಲ್ಲಿ ನಾನು ಬೆಳಿಬೋದು ಅಂತ ಅನ್ನೋದು ಕ್ಯಾಶುವಲ್ಲೂ ಕೂಡ, ಗೋಡಂಬಿನೂ ಕೂಡ ತುಂಬ ಉತ್ತಮವಾಗಿ ನಾವು ಇಳುವರಿಯನ್ನ ನಿರೀಕ್ಷೆ ಮಾಡ್ಬೋದು. ಆಮೇಲೆ ಇವು ಯಾವ ಬೆಳೆಗಳಿಗೂ ನಮಗೆ ಇನ್ನೊಂದು 15-20 ವರ್ಷ ಮಾರ್ಕೆಟ್ ಕಡಿಮೆ ಆಗ್ಬೋದು ಅನ್ನೋ ಚಾನ್ಸೇ ಇಲ್ಲ. ಎಲ್ಲದಕ್ಕೂ ಸಮೃದ್ಧವಾದ ಮಾರುಕಟ್ಟೆ ಅಂತೂ ಇದೆ. ಕೋಕೋಗೆ ನಾವು ವರ್ಲ್ಡ್ ಅಲ್ಲಿ ಏನು ಕೋಕೋ ಬೆಳೀತಾ ಇದೀವಿ ಅದು ಆಲ್ಮೋಸ್ಟ್ ಡಿಮ್ಯಾಂಡ್ ತುಂಬಾ ಜಾಸ್ತಿ ಆಗ್ತಾ ಇದೆ. ನಾವು ಬೆಳಿತೀರಾ ಅಂತ ಕೋಕೋ ಏನೇನೂ ಅಲ್ಲ, ಕೋಕೋಗೆ ಮಾರ್ಕೆಟ್ ಇದ್ದೇ ಇದೆ. ಕಾಳುಮೆಣಸು ನಿಮ್ಗೆಲ್ಲರಿಗೂ ಗೊತ್ತು, ವಿಯೆಟ್ನಾಂ ಅಂತ ಒಂದು ದೇಶದಲ್ಲಿ ಏಕ ಬೆಳೆಯಾಗಿ ಬೆಳೀತಾ ಇದ್ದಾರೆ. ನಾವು ಅದನ್ನ ಅಂತರ್ ಬೆಳೆಯಾಗಿ ನಾವು ನಮ್ಗಿರೋ ಅಂತ ಅಡಿಕೆ ತೋಟಗಳಲ್ಲಿ, ತೆಂಗಿನ ತೋಟದಲ್ಲಿ ನಾವು ಅಂತರ್ ಬೆಳೆಯಾಗಿ ಬೆಳೆಯೋದ್ರಿಂದ ನಮ್ದು ಹೆಚ್ಚಿನ ಇನ್ವೆಸ್ಟ್ಮೆಂಟ್ ಏನಿಲ್ಲ. ಅಡಿಕೆ ಬೆಳೆಗೆ ನಾವೇನೇನು ಬೇಕೋ ಎಲ್ಲದನ್ನೂ ಮಾಡಿರ್ತೀವಿ. ಸ್ವಲ್ಪ ನಮ್ದು ಇನ್ವಾಲ್ವ್ಮೆಂಟ್ ಬೇಕಷ್ಟೇ, ಇನ್ವೆಸ್ಟ್ಮೆಂಟ್ ಏನು ಜಾಸ್ತಿ ಬೇಕಿಲ್ಲ. ನಮ್ಮ ಇನ್ವಾಲ್ವ್ಮೆಂಟ್ ತುಂಬ ಬೇಕಾಗುತ್ತೆ. ಚೆನ್ನಾಗಿ ಇನ್ವಾಲ್ವ್ಮೆಂಟ್ ಇಟ್ಕೊಂಡು ನಾವು ಬೆಳೆದ್ರೆ ಖಂಡಿತವಾಗೂ ಅಡಿಕೆಯಲ್ಲಿ ಏನು ಆದಾಯ ಬರುತ್ತೆ ನಮಗೆ, ಅಷ್ಟೇ ಆದಾಯನ ನಾವು ಅಡಿಕೆ ಒಳಗೆ ಬೆಳೆದಿರೋ ಕಾಳುಮೆಣಸಲ್ಲಿ ನಾವು ತಗೋಬಹುದು. ಹಂಗಾಗಿ ಡಬಲ್ ಆಗುತ್ತೆ ನಮ್ಮ ಆದಾಯ. ಇವು ಯಾವುದೇ ಬೆಳೆಗಳಿಗೆ ಮಾರುಕಟ್ಟೆ ಅನಿಶ್ಚಿತತೆ, ಈ ದರಗಳದ್ದು ಏರುಪೇರು ಇದ್ದೇ ಇರುತ್ತೆ. ಯಾವುದೇ ಒಂದು ನಾವು ಸೈಕಲ್ ತಗೊಂಡ್ರೆ ಒಂದು 5ರಿಂದ 6 ವರ್ಷದಲ್ಲಿ ಯಾವುದೇ ಬೆಳೆದು ನಾವು ರೇಟ್ ತಗೊಂಡ್ರೆ ಒಂದು 2 ವರ್ಷ ಉತ್ತಮವಾದ ಬೆಳೆ ಒಂದು ರೇಟ್ ಸಿಕ್ಕಿರುತ್ತೆ, ಒಂದು 2 ವರ್ಷ ನಾರ್ಮಲ್ ರೇಟ್ ಸಿಕ್ಕಿರುತ್ತೆ, 1 ವರ್ಷ ಕಡಿಮೆ ಆಗಿರೋದು ಇದ್ದೇ ಇರುತ್ತೆ. ಸೊ ನಾವು ಆವ್ರೇಜ್ ಔಟ್ ಮಾಡಿದ್ರೆ 5 ವರ್ಷದ್ದು 6 ವರ್ಷದ್ದು ನಮಗೆ ಖಂಡಿತವಾಗ್ಲೂ ಏನು ಲಾಸ್ ಏನಾಗಲ್ಲ. ಹಂಗಾಗಿ ಅಷ್ಟು ಬೆಳೆಗಳಿಗೆ ಭವಿಷ್ಯ ಅಂತೂ ಇದೆ. ಇದೆಲ್ಲದ್ರ ಜೊತೆಗೆ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಾವು ರೈತರಿಗೆ ಏನು ಸಹಾಯ ಮಾಡ್ಬೋದು ಅನ್ನೋದಕ್ಕೆ ನಿಮಗೆ ಒಂದು ಇದನ್ನ ಹೇಳ್ಬೇಕು ಅಂತ ಅಂದ್ರೆ, ಈ ಎಲ್ಲ ಬೆಳೆಗಳಿಗೆ ಡ್ರಿಪ್ ಇರಿಗೇಷನ್ಗೆ ನಾವು ಸಬ್ಸಿಡಿ ಕೊಡ್ತೀವಿ. ಕಾಫಿಗೆ ಒಂದು ಕೊಡಕ್ ಬರಲ್ಲ, ಯಾಕಂದ್ರೆ ಕಾಫಿ, ಟೀ, ರಬ್ಬರ್ ಇದು 3ಕ್ಕೂ ಸೆಂಟ್ರಲ್ ಗೌರ್ಮೆಂಟ್ ಸಪರೇಟ್ ಬೋರ್ಡ್ಗಳಿದೆ. ಈ 3ನ್ನ ನಾವು ಸ್ಟೇಟ್ ಕ್ರಾಪ್ಸ್ ಆಗಿ ತಗೊಂಡಿಲ್ಲ. ರಾಜ್ಯದಿಂದ ಈ ಬೆಳೆಗಳಿಗೆ ಕಾಫಿ, ಕೋಕೋ ಮತ್ತೆ ಕಾಫಿ, ಟೀ ಮತ್ತೆ ರಬ್ಬರ್ಗಳಿಗೆ ರಾಜ್ಯ ಸರ್ಕಾರದಿಂದ ಯಾವುದೇ ಪ್ರೋತ್ಸಾಹಗಳನ್ನ ಕೊಡ್ತಾ ಇಲ್ಲ. ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ ಇದೆ, ಕಾಫಿ ಬೋರ್ಡ್ ಇದೆ, ಟೀ ಬೋರ್ಡ್ ಇದೆ, ರಬ್ಬರ್ ಬೋರ್ಡ್ ಇದೆ, ಪ್ಲಾಂಟೇಶನ್ ಕ್ರಾಪ್ಸ್ ಇದಿಷ್ಟು ಕೇಂದ್ರ ಸರ್ಕಾರದ ಕಾಮರ್ಸ್ ಮಿನಿಸ್ಟ್ರಿ ಅಂಡರ್ ಬರುತ್ತೆ. ಹಂಗಾಗಿ ತೋಟಗಾರಿಕೆ ರಾಜ್ಯ ಸರ್ಕಾರದಿಂದ ಈ 3 ಬೆಳೆಗಳಿಗೆ ನಾವು ಸಹಾಯಧನ ಕೊಡಕ್ ಬರಲ್ಲ, ಬಿಟ್ರೆ ಪ್ರೋತ್ಸಾಹ ಮಾಡೋದಕ್ಕೆ ಬರಲ್ಲ. ಬಿಟ್ರೆ ಇನ್ನೆಲ್ಲ ಬೆಳೆಗಳಿಗೂ ನಾವು ಹನಿ ನೀರಾವರಿ ಸಹಾಯಧನವನ್ನ ತೋಟಗಾರಿಕೆ ಇಲಾಖೆಯಿಂದ ಕೊಡ್ತಿದ್ದೀವಿ. ನೀವು ಕಾಳುಮೆಣಸಿಗೆ ಅಂತ ಸಬ್ಸಿಡಿ ತಗೋಬಹುದು. ಅಡಿಕೆ ಒಳಗೆ ನೀವು ಕಾಫಿ ಹಾಕ್ತೀರಾ ಅಥವಾ ತೆಂಗಿನ ಗಿಡದೊಳಗೆ ಕಾಫಿ ಹಾಕ್ತೀರಾ ಅಂತ ಅಂದ್ರೆ ಅಂತರ್ ಬೆಳೆಯಾಗಿ ಬೇರೆ ಡ್ರಿಪ್ ಇರಿಗೇಷನ್ಗೆ ಬೇರೆ ದಾರಿ ಮಾಡ್ಕೊಂಡು ಸಬ್ಸಿಡಿ ಕೊಡೋದಕ್ಕೇನು ಪ್ರಾಬ್ಲಮ್ ಆಗಲ್ಲ. ಕಾಳುಮೆಣಸಿಗೆ ಖಂಡಿತವಾಗ್ಲೂ ಕೊಡ್ಬೋದು, ಕೋಕೋಗೂ ಕೊಡ್ಬೋದು ಸಹಾಯಧನ. ಇವಾಗ 90% ಇದೆ ಸರ್ಕಾರದಿಂದ. ಎಲ್ಲ ವರ್ಗದ ರೈತರಿಗೂ 90% ಸಹಾಯಧನ ಇದೆ 5 ಎಕರೆ ತನಕ. 5 ಎಕರೆಗಿಂತ ಜಾಸ್ತಿ ಇರೋ ಅಂಥ ರೈತರಿಗೆ ಮೊದಲನ 5 ಎಕರೆಗೆ 90% ಸಹಾಯಧನ ಇರುತ್ತೆ ಡ್ರಿಪ್ ಇರಿಗೇಷನ್ಗೆ. 6ರಿಂದ 12 ಎಕರೆ ತನಕ 45% ಸಹಾಯಧನ ಇದೆ. ಈ ಸಹಾಯಧನದ ಒಂದು ಭಾಗ ನಿಮ್ಗೆ ಏನಾದ್ರು ಹನಿ ನೀರಾವರಿ ಸಹಾಯಧನ ಖಂಡಿತವಾಗ್ಲೂ ಎಲ್ಲರೂ ತಗೊಳ್ರಿ. ಹನಿ ನೀರಾವರಿ ನಿಮ್ದು ಇನ್ವೆಸ್ಟ್ಮೆಂಟ್ ಏನಿದೆ, ಇಫ್ ನಾಟ್ 90%, 60-70% ಅಂತೂ ನಿಮಗೆ ಇನ್ವೆಸ್ಟ್ಮೆಂಟ್ ಸಹಾಯಧನದಿಂದ ವಾಪಸ್ ಬರುತ್ತೆ. ನನಗೆ ಒಂದು ಖುಷಿ ಏನಾಗುತ್ತೆ ಅಂತಂದ್ರೆ, ಇದು ನಾವು ಇಲಾಖೆಯಿಂದ ನಾವು ಮಾಡೋದಕ್ಕೆ ಹೋದಾಗ ಸಾಕಷ್ಟು ಅಡೆತಡೆಗಳು ಅನ್ನೋದಕ್ಕಿಂತ ನಮ್ದೇ ಆದಂತ ಒಂದು ಚೌಕಟ್ಟಿನೊಳಗೆ ನಾವು ಮಾಡ್ತಾ ಇರ್ತೀವಿ. ಇವತ್ತು ಈ ನಿಮ್ಮ ಪ್ರೋಗ್ರಾಮಿಗೆ ಬಂದಿದ್ದ ಕಾರಣನೂ ಕೂಡ ಅಷ್ಟೇ. ನೀವೆಲ್ಲ ಇಲ್ಲಿಂದ ಬಂದಿರೋ ಅಂಥವ್ರು ವಾಲಂಟಿಯರ್ ಆಗಿ ನಿಮ್ಮಷ್ಟಕ್ಕೆ ನಿಮ್ಮ ದುಡ್ಡನ್ನೇ ಹಾಕೊಂಡು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಏನೋ ಕಲಿಬೇಕು ಅಂತ ಬಂದಿರ್ತೀರ. ನಿಮ್ಮಂಥ ರೈತರನ್ನ ಸ್ವಲ್ಪ ಅಡ್ರೆಸ್ ಮಾಡಿ ನಮ್ದೊಂದು ಕಾಂಟ್ಯಾಕ್ಟ್, ನಾವೆಲ್ಲ ನಿಮಿತ್ತ ಮಾತ್ರ. ನಾನೇನು ಭಾಳ ದೊಡ್ಡ ವ್ಯಕ್ತಿ, ನನಗೇನೋ ಇದೆ ಅಂತ ಅಲ್ಲ. ಆ ಸ್ಥಾನದಲ್ಲಿ ಕುಂತಿದ್ದೀನಿ, ಆ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಏನಾದರೂ ಅನುಕೂಲ ಮಾಡ್ಕೊಡ್ಬೋದು. ಎಲ್ಲ ನನಗೆ ಗೊತ್ತು ಅಂತ ಏನಿಲ್ಲ. ಮನಸ್ಥಿತಿ ಇರೋದ್ರಿಂದ ನಮ್ದು ಯಾವುದಾದ್ರೂ ಒಂದು ಕಾಂಟ್ಯಾಕ್ಟ್ ನಿಮಗಿದ್ರೆ ನಿಮ್ಮ ಜೊತೆ ಇನ್ನು 10 ಜನ ರೈತರನ್ನ ನೀವು ಒಗ್ಗೂಡಿಸ್ಕೊಂಡು ಮಾಡೋ ಅಂತ ಕೆಪಾಸಿಟಿ ಇರೋರು ಇರ್ತೀರ. ನೀವು ಸ್ವಂತವಾಗಿ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀರಾ ಅಂತ. ಅಷ್ಟು ಜನ ರೈತರಿಗೆ ಅನುಕೂಲ ಆಗುತ್ತೆ ಅಂತಂದ್ರೆ ಯಾಕೆ ಬರಬಾರ್ದು ಅನ್ನೋ ಒಂದೇ ಉದ್ದೇಶ. ನನ್ನ ನಂಬರ್ನು ಕೂಡ ತಗೊಳ್ರಿ. ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳು ವ್ಯವಸ್ಥೆಯಲ್ಲಿ ಇದ್ದೇ ಇರ್ತಾವೆ. ಹಂಗೇನಾದ್ರು ಇದ್ದಾಗ ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಮ್ಮ ಕೈ ಇಲಾಖೆಯಿಂದ ಏನಾಗುತ್ತೆ ಸರ್ಕಾರದಿಂದ ಕೂಡ ಅಂತದ್ದು ಅದೇನು ಯಾರ್ದು ಸ್ವಂತದ್ದೇನಲ್ಲ. ನಮ್ಮ ಕೈಲಿ ಏನು ಅದನ್ನ ಈಸ್ ಔಟ್ ಮಾಡ್ಬೋದು, ಸುಲಭವಾಗಿ ಸಿಗಂಗೆ ಮಾಡ್ಬೋದು, ಅದನ್ನ ಮಾಡ್ಕೊಡ್ಬೋದು ಅಂತ ಹೇಳ್ತಾ ಈ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟೆ ತಮ್ಗೆಲ್ಲರಿಗೂ ಹೊಂದಿಸಿ. ಎಲ್ಲ ಗುರುಗಳೇ, ಅನ್ನದಾತ್ರೆ, ಇಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ, ನಮಗೆ ಫಾರ್ಮ್ ಟಿವಿ ಸಂಪರ್ಕ ಬರಲಿ ಮತ್ತು ಬೇರೆ ಬೆಳೆಗಾರರ ಸಂಪರ್ಕ ಇದ್ದು ಕೂಡ ತುಂಬಷ್ಟು ನಮಗೆ ಫೋನ್ಗಳು ಬರ್ತಾಯಿತ್ತು. ಫೋನ್ ಬಂದಾಗ ಅಲ್ಲಿ ಹಾಗಾಕ್ಲಾ ಈಗ ಹಾಕ್ಲಾ ಅಂತ. ಅದರಲ್ಲಿ ಇಂಜಿನಿಯರು ಇರ್ಬೋದು, ಅಥವಾ IAS ಆಫೀಸರ್ ಇರ್ಬೋದು, IPS ಆಫೀಸರ್ಗಳು ಇರ್ಬೋದು, ಅಥವಾ ಇನ್ನೂ ಹೆಚ್ಚೆಚ್ಚು ನಾನು ಇದು ಪ್ರಯೋಗ ಮಾಡಿ ನಾನು ಹೆಚ್ಚು ಉತ್ಪನ್ನ ಹೇಗೆ ಮಾಡೋಂಥ ರೈತರು ಇರ್ಬೋದು. ಆದರೆ ನಮಗೆ ಹೆಚ್ಚು ನಮಗೆ ಸಹಾಯ ಮಾಡೋದು ಅಂತಂದರೆ ಎಲ್ಲ ರೀತಿಯಲ್ಲಿ ಸ್ಪಂದಿಸಿರೋರೆಲ್ಲ ರೈತರು. ರೈತರ ಸಹಕಾರದಲ್ಲೇ ಈಗ ಎಲ್ಲ ಕಡೆ ಹರಡ್ತಾ ಇರೋದು. ಒಂದು ಪ್ರಸಾದ್ ಅವರ ಕಾಳಜಿ ಅಂತೂ ನಾವು ನಿಜವಾಗ್ಲೂ ಅಪ್ರಿಷಿಯೇಟ್ ಮಾಡಬೇಕು.
ಏನಂತಂದರೆ ಎಲ್ಲ ಕಡೆ ಅಡಿಕೆ ಬೆಳೆದು ನಮ್ಮ ರೈತ ಸಂಕಷ್ಟಕ್ಕೆ ಅಡಿಕೆ ಬೆಲೆ ಕುಸಿದು ಸಂಕಷ್ಟಕ್ಕೆ ಹೋದಾಗ ಪರ್ಯಾಯ ಏನು? ಸೊ ಆ ವಿಧದಲ್ಲಿ ನಾವು ಯೋಚನೆ ಮಾಡಿದಾಗ ಒಂದು ಕಾಳುಮೆಣಸು ಬಂತು, ಕೋಕೋ ಒಂದು ಬಂತು, ಬಾಳೆ ಮೊದಲೇ ಆಗಲೇ ನಿಮಗೆ ಗೊತ್ತಿದೆ, ಮತ್ತು ಕಾಫಿಗೆ ಬಂತು. ಕಾಳುಮೆಣಸಲ್ಲಿ ಏನೂ ಸಮಸ್ಯೆ ಇಲ್ಲ. ಈಗಾಗಲೇ ಒಂದು 28 ಅಷ್ಟು ವೆರೈಟಿಗಳಿದೆ. ಅದು ನಿರ್ವಹಣೆ ಸರಿಗಿದ್ದು, ನೀರಿದ್ದು, ಮನಸ್ಸಿದ್ರೆ, ಸಂಕಲ್ಪ ಅಷ್ಟಿದ್ರೆ ಎಲ್ಲಿ ಬೇಕಾದರೂ ನಾವು ಅದನ್ನು ಬೆಳಿಬೋದು. ಅದನ್ನು ಹೋಗ್ತಾ ಅದನ್ನು ನಾವು ಚರ್ಚೆ ಮಾಡ್ಕೊಂಡು ಹೋಗೋಣ. ಅದೇನೆಂದರೆ ಖಾರ, ಸುವಾಸನೆ, ರುಚಿ ಎಲ್ಲ ಕಾಳಲ್ಲಿ ಬಲ್ತು ಹಣ್ಣಾಗ್ಲಿಕ್ಕೆ ಶುರು ಇರುತ್ತೆ. ಅದನ್ನು ಒಣಗಿಸ್ಬೇಕಷ್ಟೆ. ಅದು ಏನು ದೊಡ್ಡ ಇದು ಒಳ್ಳೆ ಕ್ಯೂರಿಂಗ್ ಮಾಡಿ, ಕೋಕೋ ಕ್ಯೂರಿಂಗ್ ಮಾಡಿದಾಗ ಅದನ್ನು ಬರುತ್ತೆ, ಆ ಸುವಾಸನೆ, ಪರಿಮಳ ಅದೆಲ್ಲ ಪ್ರೊಸೆಸ್ ಮಾಡ್ಬೇಕಾದ್ರೆ. ಇಲ್ಲಿ ಹಾಗೆ ಬರೋದಿಲ್ಲ. ಕಾಳು ಮೆಣಸಲ್ಲಿ ಒಂದು ಸತಿ ಒಣಗಿಸಿದ್ರೆ ಮುಗಿದೋಯ್ತು. ಏಲಕ್ಕಿ ಅದನ್ನು ಕಿತ್ತು ಹಸಿರು ಬಣ್ಣ ಕಾಪಾಡೋ ರೀತಿ ಒಣಗಿಸಿದ್ರೆ ಅದು ರೆಡಿ. ಜಾಯಿಕಾಯಿ 24 ಗಂಟೆ ಒಳಗಡೆ ಪತ್ರೆ ಒಣಗಿಸಿದ್ರೆ ಒಳ್ಳೆ ಕ್ವಾಲಿಟಿ. ತಕ್ಷಣ 24 ಗಂಟೆಲಿ ಓಡಿಸಿದ್ರೆ ಒಳ್ಳೆ ಜಾಯಿಕಾಯಿ, ಅಷ್ಟು ಅದು ರೆಡಿ ಇರುತ್ತೆ. ಆದರೆ ಕಾಫಿನಲ್ಲಿ ಇದು ಕೆಲವು ಸರ್ತಿ ಅವರು ಲೆಕ್ಚರ್ಗಳು ಕೇಳ್ತಾ ಇದ್ದಾರೆ, ಕನ್ಸಂಟ್ರೇಟ್ಗಳ್ದು ಯೂಟ್ಯೂಬ್ನಲ್ಲಿ ಅವರೆಲ್ಲ ಕೊಡ್ತಾ ಇರ್ಬೇಕಾದ್ರೆ ನಮ್ಮ ತಲೆನೇ ತಿನ್ನೋ ರೀತಿಯಲ್ಲಿ ಅದನ್ನು ಹೇಳ್ತಾ ಇರ್ತಾರೆ. ಇದು ಭಾಳ ಸುಲಭವಾದ ಬೆಳೆ. ಇದು ಒಂದು ಕಾಫಿ ಫ್ಯಾಮಿಲಿ ಅಂಥದ್ದು ಕುರ್ಚುಲ್ ಗಾರ್ಡ್ನಲ್ಲಿ ಬೆಳೆಯೋ ಅಂಥದ್ದು. ನೀರೊಂದಿದ್ರೆ ಸಾಕು, ಅದು ಹೂ ಶುರುವಾಗಿ ಕಾಳು ಕಟ್ಟಿ ಅದು ಬರೋ ಅಂಥದ್ದು. ಆದರೆ ವ್ಯವಸ್ಥಿತವಾಗಿ ನಾವು ಅದನ್ನು ನೋಡಬೇಕಾದ್ರೆ ಇದು ಸೆಂಟ್ರಲ್ ಆಫ್ರಿಕಾದ್ದು ಬೆಳೆ, 2 ವೆರೈಟಿ. ಇಲ್ಲಿ ನಾವು ರೋಬಸ್ಟನೂ ಹಾಕಿದ್ದೀವಿ, ಅರೇಬಿಕನೂ ಹಾಕಿದ್ದೀವಿ. ಇಲ್ಲಿ ಏನಂತಂದರೆ ಅದು ಹಣ್ಣಾದಾಗ ಒಂದು ಸಿಪ್ಪೆ, ಒಳಗಡೆ ಸಿಹಿ ಇರೋಂಥ ಒಂದು ಮ್ಯೂಸಿಲೇಜು, ಒಳಗಡೆ ಒಂದು ತೆಳು ಪೊರೆ ಇರೋಂಥ ಒಂದು ಇದು, ಒಳಗಡೆ 1 ಅಥವಾ 2 ಬೇಳೆ, ಸಾಧಾರಣ 2 ಬೇಳೆ ಇರುತ್ತೆ, 1 ಬೇಳೆ ಇರುತ್ತೆ. ಇದು ಅರೇಬಿಕಾದಲ್ಲೂ ಅಷ್ಟೇ, ರೋಬಸ್ಟಾದಲ್ಲೂ ಅಷ್ಟೇ. ಅದನ್ನು ವೆಟ್ ಪ್ರೊಸೆಸಿಂಗ್ ಮಾಡಿದಾಗ ಫ್ರೂಟ್ ವಾಲ್ನ ತೆಗೆದು ನಾವು ಇಡ್ತೀವಿ, ಅದಕ್ಕೆ ಪಾರ್ಚ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೆ ಒಂದು ವ್ಯವಸ್ಥಿತವಾಗಿ ಒಂದು 10-15 ಜನ ಸೇರಿದ್ರೆ ಆ ಪಾರ್ಚ್ಮೆಂಟ್ ಮಾಡಲಿಕ್ಕೆ ಬೇಕಾದ್ದು ನಾವು ಅದು ವ್ಯವಸ್ಥೆ ನಾವು ಮಾಡ್ಕೊಳ್ಬೋದು. ಅಥವಾ ಅದು ಆಗಲಿಲ್ಲ ಅಂದರೆ ನೇರ ಬಿಸಿಲಲ್ಲಿ ಒಣಗಿಸಿದ್ರು ಆಯಿತು. ಬಿಸಿಲಲ್ಲಿ ಒಣಗಿಸಿದ ಕಾಫಿಗಂತೂ ಯಾವಾಗಲೂ ಎಲ್ಲಿ ಬೇಕಾದರೂ ಕೂಡ ನಾವು ತೊಗೊಂಡೋಗಿ ಮಾರ್ಬೋದು. ಮತ್ತು ಒಂದು ನಮಗೆ ಸಂಶಯಗಳು ಬರ್ತಾಯಿತ್ತು, ಇವರು ಕೂಡ ಅಷ್ಟೇ, ಬೇರೆ ಡಿಪಾರ್ಟ್ಮೆಂಟ್ನವರು, ಕಾಫಿ ಬೋರ್ಡ್ನವರು, ಇಲ್ಲಿ ಬಯಲುಸೀಮೆಯಲ್ಲಿ ಬೆಳೆದಿದ್ದ ಕಾಫಿಗೆ ಅದು ಕ್ವಾಲಿಟಿ ಇದೆಯೋ ಇಲ್ವೋ ಹಾಗೆ ಅಂತ ಇತ್ತು. ಸೊ ಅದಕ್ಕೆ ಇವರು ಅವರೇನೇ ಒಂದು ಪ್ರಯತ್ನ ಮಾಡಿ, ವೆಂಕಟಮ್ಮ ಹೆಗ್ಡೆ ಅವರೇನೆ ಒಂದು ಸುಮಾರು ಸ್ಯಾಂಪಲ್ ಕಲೆಕ್ಟ್ ಮಾಡಿ ಅದನ್ನು ಅನಲೈಸ್ ಮಾಡಿದಾಗ ಕೆಲವು ಕಡೆ 74 ಕಪ್ ಕ್ವಾಲಿಟಿ ಸ್ಕೋರ್ ಬಂತು, ಕೆಲವು 78 ಬಂತು. ಆದರೆ ನನ್ನ ನೇರ ಸಂಪರ್ಕದಲ್ಲಿರೋ ಒಬ್ಬರು ಪ್ರೊಸೆಸ್ ಮಾಡಿದಾಗ ಮಳವಳ್ಳಿ ಶಿಂಷಾ ಆಚಾರ್ ಅತಿ ಬಿಸಿಲಿರೋ ಅಂಥ ಜಾಗದಲ್ಲಿ ಪ್ರೊಸೆಸ್ ಮಾಡಿದಾಗ 86 ಸ್ಕೋರ್ ಬಂತು. 80 ಮೇಲೆ ಬಂದಿದ್ದೆಲ್ಲ ಸ್ಪೆಷಾಲಿಟಿ ಕಾಫಿ, ಮಿಕ್ಕಿದ್ದು ಒಳ್ಳೆ ಕಾಫಿ. ಲೆಸ್ ದೆನ್ 60 ಇದ್ರೆ ಮಾತ್ರ ಕಳಪೆ ಕ್ವಾಲಿಟಿ. ಇದು ಯಾವ ಕಾರಣಕ್ಕೂ ಕೂಡ ನಾವು ಅನಲೈಸ್ ಮಾಡಿದ್ರಲ್ಲಿ ಮಿನಿಮಮೇ 72, 76 ಕಾಮನ್ನು, ಕೆಲವಂತೂ 80 ದಾಟಿದೆ. ಅಂದರೆ ನಾವು ಬೆಳೆದಿದ್ದು ಕಾಫಿನ ಕಡಿಮೆ ಅಂತ ನೀವು ತಿಳ್ಕೊಳ್ಳೋಕ್ಕೆ ನಾವು ಹೋಗಬೇಡಿ. ಈ ಬಯಲುಸೀಮೆ ಕಾಫಿನ ನಾವು ಭಾಳ ಸುಲಭನಾಗಿ ಬೆಳಿಬೋದು. ಅದನ್ನು ಮತ್ತೆ ಹೋಗ್ತಾ ನಾವು ಅದನ್ನು ಚರ್ಚೆ ಮಾಡೋಣ. ಅಂದರೆ ನಾವು ಇದನ್ನು ಪ್ರೊಸೆಸ್ ಮಾಡೋದು ಹೇಗೆ, ಅದು ಮಾಡೋದು ಏನೇ ಇಲ್ಲ, ಹಣ್ಣು ಕಿತ್ತು ಒಣಗಿಸಿ ಮಾರ್ಕೆಟಿಗೆ ಅದನ್ನು ಧೂಳು ತೆಗೆದು ಎಲೆ ತೆಗೆದು ಮಾರ್ಕೆಟಿಗೆ ಹೋದರೆ ಅದು ಕಾಫಿ ರೆಡಿ. ಇನ್ನು ಬೇರೆ ವ್ಯವಸ್ಥೆಗಳು ನೋಡಿದ್ರೆ ಸ್ಪೇಸಿಂಗು ನಾವು ಏನು ಹಾಕಿರ್ತೀವೋ ಬೆಳೆ, ಮೂಲ ಬೆಳೆ, ಅದಕ್ಕೆ ನೋಡ್ಕೊಂಡು ಅಡ್ಜಸ್ಟ್ ಮಾಡಿ ನಾವು ಕಾಫಿ ಹಾಕ್ಬೋದು. ಇನ್ನು ಕಾಳುಮೆಣಸನ್ನು ನೀವು ಇಲ್ಲಿ ನೋಡ್ಕೊಳ್ಳಿ. ಅದಕ್ಕೇನೆಂದರೆ ಒಂದು ಆಧಾರ. ಈಗಂತೂ ನನಗೆ ಸುಮಾರು ಫೋನ್ಗಳು ಬರುತ್ತೆ, PVC ಹಾಕ್ಲಾ, ಕಂಬದಲ್ಲಿ ಹಾಕ್ಲಾ ಅಂತ. ನಮಗೊಂದು ಏರ್ ಕ್ಲೈಮೇಟ್, ಇದು ಮೈಕ್ರೋ ಕ್ಲೈಮೇಟ್ ಬೇಕು, ಏರ್ ಕಂಡೀಷ್ನರ್ ಬೇಕು. ಒಂದು ಮರ ಇದ್ರೆ ಸಾಕು, ಅದೇ ಏರ್ ಕಂಡೀಷ್ನರ್. ಅದೇ ನೆರಳು ಕೊಡುತ್ತೆ, ಹ್ಯುಮಿಡಿಟಿ ಬರುತ್ತೆ, ಒಳ್ಳೆ ತಂಪು ವಾತಾವರಣ ಇರುತ್ತೆ. ಅದಕ್ಕೆ ಬೇಕಾದ್ದು ಅದನ್ನು ಉಪಯೋಗಿಸಿ. ಮತ್ತು ಬಸಿಗಾಲು ವ್ಯವಸ್ಥೆ, ನೀರಿಂದ ಅದೆಲ್ಲ ಟೆಕ್ನಿಕಲ್ ಆಸ್ಪೆಕ್ಟ್ ಆಮೇಲೆ ನಾವು ಡಿಸ್ಕಸ್ ಮಾಡೋಣ, ಹೋಗ್ತಾ ನೋಡ್ತಾ ಇರ್ತೀವಿ. ಅಷ್ಟು ಮಾಡಿದ್ರೆ ಕಾಳುಮೆಣಸು ರೆಡಿ ಇದೆ. ಆಮೇಲೆ ಯಾವ ವೆರೈಟಿ ಹಾಕಲಿ ಅಂತ ಎಲ್ಲ ಕೇಳ್ತಾರೆ. ಮ್ಯಾನೇಜ್ಮೆಂಟ್ ಸರಿ ಇದ್ದರೆ, ನೀರಿದ್ದರೆ, ಸರಿಯಾಗಿ ನಮಗೆ ಅದು ಅರ್ಥ ಮಾಡ್ಕೊಂಡ್ರೆ, 3-4 ಸಮಸ್ಯೆಗಳು ಅರ್ಥ ಮಾಡ್ಕೊಂಡ್ರೆ ಎಲ್ಲಿ ಬೇಕಾದ್ರೂ ಸುಲಭನಾಗಿ ನಾವು ಬೆಳಿಬೋದು. ನೀರು ನಿಂತರೂ ಮಾತ್ರ ಅದು ಕೊಳೆತು ಬಳ್ಳಿ ಸತ್ತೋಗ್ತದೆ. ಸೊ ಇಷ್ಟು ಹೇಳಿ ನಾನು ಮುಂದೆ ನಾನು ಹೇಳಿ ಕೋಕೋದು
ಸ್ವಲ್ಪ ಟೆಕ್ನಿಕಲ್ ಆಗಿ ಸ್ವಲ್ಪ ಅದು ಪ್ರೊಸೆಸ್ ಮಾಡಬೇಕಾದ್ರೆ ಎಚ್ಚರಿಕೆ ತೊಗೊಳ್ಬೇಕು. ಇನ್ನು ಮಿಕ್ಕ ವಿಷಯಗಳನ್ನ ನಾವು ಮಧ್ಯಾಹ್ನ ಮತ್ತೆ ಕೂರ್ತೀವಿ. ಮತ್ತೊಮ್ಮೆ ನಾವು ತೋಟಕ್ಕೆ ಏನಾದ್ರು ಗ್ಯಾಪ್ಸ್ ಇದ್ದರೆ ಫಿಲಪ್ ದಿ ಬ್ಲ್ಯಾಕ್ಸ್ ಮತ್ತೆ ನಾವು ಅದನ್ನು ಹೋಗಿ ನಾವು ಚರ್ಚೆ ಮಾಡೋಣ. ಆಮೇಲೆ ನಮಗೆ ಇಲ್ಲಿ ಮೂಲತಃ ಈ ಇವತ್ತಿನ ಹೋಸ್ಟ್ ನಮ್ಮ ಇವರು ಡಾಕ್ಟರ್ ಲಕ್ಷ್ಮೀ ಪ್ರಶಾಂತ್ ಇದ್ದಾರೆ. ಇವರು ಇಲ್ಲಿ ಏನು ಕೇಳಿದ್ರೆ ಇವತ್ತಿನ ಕಾರ್ಯಕ್ರಮಕ್ಕಾಯ್ತು ಇವರು ಮೇನ್ಲಿ ಇವರು ಹಾಸ್ಪಿಟ್ಲ್ ನೋಡ್ಕೋತಾರೆ, ಡಾಕ್ಟರ್ ತೋಟ ನೋಡ್ಕೋತಾರೆ, ಆಯ್ತಾ. ಹಾಗಾಗಿ ಇವ್ರದ್ದು ಇವ್ರ ಸಪೋರ್ಟಲ್ಲಿ, ಲಕ್ಷ್ಮೀ ಮೇಡಮ್ ಅವ್ರ ಸಪೋರ್ಟಲ್ಲೇ ತೋಟ ಆಗಿದೆ. ಎಲ್ಲ ನೀವು ಸಹಿಸ್ಕೋಬೇಕಲ್ಲ, ಇವ್ರದ್ದು ಇದೆಲ್ಲ ಬರೋರು ನಮ್ಮಂಥವ್ರು ಬಂದು ಕಾಟ ಕೊಡೋದೆಲ್ಲ ಸಹಿಸ್ಕೋತಾರೆ. ಜೊತೆಗೆ ಎಲ್ಲ ರೀತಿಯ ಸಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ಇವತ್ತಿನ ಕಾರ್ಯಕ್ರಮಕ್ಕೆ ನಮ್ಮನ್ನು ಒಳಬಿಟ್ಕೊಂಡಿದ್ದೆ ಮೇಡಮ್. ಸೊ ಹಾಗಾಗಿ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಮೇಡಮ್ ಅವರಿಗೆ ಹೇಳ್ತೀವಿ.